ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿಕ್ಕಿರುವಂತಹ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಮಂದಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗಿಯಾಗಲಿಕ್ಕಿದ್ದಾರೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದಲ್ಲೇ ಬಿಜೆಪಿಯನ್ನ ಬೆಳೆಸಿದ್ರೆ, ಯಡಿಯೂರಪ್ಪ ಅವರು ದಕ್ಷಿಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಕರ್ನಾಟಕದಿಂದ ಹೆಬ್ಬಾಗಿಲು ತೆರೆದ ಒಬ್ಬ ಧೀಮಂತ ವ್ಯಕ್ತಿ. ರೈತಾಪಿ ವರ್ಗಕ್ಕೆ ಸ್ಪಂದಿಸಿ ಎಲ್ಲಾ ವರ್ಗದ ನಾಯಕರಾಗಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಗೊಂಡ ಅವರ 50 ವರ್ಷಗಳ ರಾಜಕೀಯ ಜೀವನದ ಪಯಣವನ್ನ ನೆನಪು ಮಾಡುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವು ಸುಮಾರು 120 ಎಕರೆ ಜಾಗದಲ್ಲಿ ನಡೆಯಲಿಕ್ಕಿದೆ. 12 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಂದು ಹೇಳಿದರು. ಹುಟ್ಟು ಹೋರಾಟಗಾರರಾದ ಯಡಿಯೂರಪ್ಪ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ, ಬಿಜೆಪಿ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಂಸದೀಯ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿದಂತಹ ಯಡಿಯೂರಪ್ಪ ಅವರು ಕರ್ನಾಟಕಕ್ಕೆ ಹಲವು ಕೊಡುಗೆಯನ್ನ ನೀಡಿದ್ದಾರೆ. ರೈತಪರ ಬಜೆಟ್ ಮಾಡಿ ರೈತರಿಗೆ ಸವಲತ್ತು ಕೊಟ್ಟ ಏಕೈಕ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅದರಲ್ಲೂ ಪುತ್ತೂರಿಗೆ ಕೋಟಿ ಚೆನ್ನಯ್ಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಪುತ್ತೂರು ತಾಲೂಕು ಆಡಳಿತ ಸೌಧ, ಅಗ್ನಿಶಾಮಕ ದಳದ ಸ್ಟೇಷನ್ ಕಟ್ಟಡ, 115 ಕೋಟಿ ರೂಪಾಯಿಯ ಜಲಸಿರಿ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಆದೇಶ ಸಹಿತ ಹಲವಾರು ಕೊಡುಗೆಯನ್ನ ನೀಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಮೇ 8ರಂದು ರಾತ್ರಿ ಪುತ್ತೂರಿನಿಂದ ಬಸ್ ಮೂಲಕ ಸಾವಿರಾರು ಮಂದಿ ತೆರಳಲಿಕ್ಕಿದ್ದಾರೆ. ಜೊತೆಗೆ ಅನೇಕ ಮಂದಿ ಸ್ವಂತ ವಾಹನದಲ್ಲೂ ತೆರಳಿಕ್ಕಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೆಮಾರು, ನಿಕಟಪೂರ್ವ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಜಿಲ್ಲಾ ಕಾರ್ಯದರ್ಶಿ ವಿದ್ಯಾಗೌರಿ ಮತ್ತಿತರರು ಉಪಸ್ಥಿತರಿದ್ದರು. ಯಡಿಯೂರಪ್ಪರ ಜೀವನದ ಸಾರ್ಥಕತೆಯ 50 ವರ್ಷಗಳ ಆ ಒಂದು ಪಯಣವನ್ನು ನೆನಪು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಆ ಕಾರ್ಯಕ್ರಮ ವಿಶೇಷವಾಗಿ ಚಿತ್ರದುರ್ಗದಲ್ಲಿ ಆಗ್ತಾ ಇದೆ. ಭಾಳಷ್ಟು ಜನ ಬೆಂಗಳೂರು ಬಿಟ್ಟು ಚಿತ್ರದುರ್ಗ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದ ಜನ, ಬೀದರಿಂದ ಹಿಡಿದು ಚಾಮರಾಜನಗರದ ಜನ ಭಾಗವಹಿಸಬೇಕು. ರಾಜ್ಯದ ಉದ್ದಗಲದಿಂದ ಜನ ಬರಬೇಕು. ಅದಕ್ಕೆ ವಿಶಾಲವಾದಂಥ ಜಾಗ ಬೇಕು ಮತ್ತು ರಾಜ್ಯದ ಮಧ್ಯಭಾಗದಲ್ಲಿ ಅದನ್ನು ಮಾಡಬೇಕೆಂದ ದೃಷ್ಟಿಯಿಂದ ಚಿತ್ರದುರ್ಗದಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 120 ಎಕರೆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 10 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಯಡಿಯೂರಪ್ಪರ ಬಗ್ಗೆ ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ದಾರೆ ಅಂತೇಳಿ. ಯಡಿಯೂರಪ್ಪ ಒಬ್ಬ ಹುಟ್ಟು ಹೋರಾಟಗಾರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ, ಪ್ರಚಾರಕನಾಗಿ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ, ರಾಷ್ಟ್ರೀಯ ನಮ್ಮ ಸಂಸದೀಯ ಸಮಿತಿಯ ಸದಸ್ಯರಾಗಿ ಇವತ್ತು ಕೆಲಸ ಮಾಡಿದಂಥ ಯಡಿಯೂರಪ್ಪನವರು ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಮತ್ತೊಮ್ಮೆ ನಾವು ಮೆಲುಕು ಹಾಕುವಂಥ ಒಂದು ಅವಶ್ಯಕತೆ ಇದೆ. ಇವತ್ತು ಇಡೀ ದೇಶಕ್ಕೆ ಒಂದು ಕೃಷಿ ಬಜೆಟನ್ನು, ರೈತಪರ ಬಜೆಟನ್ನು ಕೊಟ್ಟಂಥ ವ್ಯಕ್ತಿ ಇದ್ದರೆ ಅದು ಕರ್ನಾಟಕದಿಂದ ಯಡಿಯೂರಪ್ಪನವರು. ನಾನೊಬ್ಬ ಮಾಜಿ ಶಾಸಕನಾಗಿ 5 ವರ್ಷ ಅವರ ಜೊತೆ ಕೆಲಸ ಮಾಡಿದ್ದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದಾಧಿಕಾರಿಯಾಗಿ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಕಂಡವು. ಇಡೀ ರಾಜ್ಯಕ್ಕೆ ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ಸವಲತ್ತನ್ನು ಕೊಟ್ಟಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪನವರು. ಆರಂಭದಲ್ಲಿ ಅವರು 1989 ಸಂಪಾಜೆಯಿಂದ ಮಂಗಳೂರು ತನಕ ಒಂದು ಪಾದಯಾತ್ರೆ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಗರು ಹುಕುಂ ಬಗ್ಗೆ, ಅಕ್ರಮ ಸಕ್ರಮದ ಬಗ್ಗೆ ಅಣ್ಣಾ ವಿನಯಚಂದ್ರ ಅವರು, ಡಿ ವಿ ಸದಾನಂದ ಗೌಡರು ಎಲ್ಲ ಇರಬೇಕಿದ್ರೆ ಯಡಿಯೂರಪ್ಪನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತಾಪಿ ವರ್ಗದ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಂಥ ಯಡಿಯೂರಪ್ಪನವರು, ಕಬ್ಬನ್ ಪಾರ್ಕಲ್ಲಿ ಅವರು ಮಾಡಿದಂಥ ರೈತಪರ ಹೋರಾಟಗಳು, ಇದೆಲ್ಲವೂ ಇವತ್ತು ರೈತರಿಗೆ ಯಾವ ರೀತಿಯಾಗಿ ಅನುಕೂಲ ಆಗಿದೆ ಅಂದರೆ, ಇವತ್ತು ರೈತ ಉಚಿತ ವಿದ್ಯುತ್ತನ್ನು ತನ್ನ IP ಸೆಟ್ಟಿಗೆ ಪಡ್ಕೊಳ್ತಾನೆ. ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್, ರೈತನ ಸಾಲ ಮನ್ನಾ, ಬಡ್ಡಿ ಮನ್ನಾ, ರೈತನಿಗೆ ಇವತ್ತು 0% 3 ಲಕ್ಷ ಸಾಲ, ರೈತನಿಗೆ ದೀರ್ಘಾವಧಿ ಸಾಲ 3% 10 ಲಕ್ಷ ತನಕ ಸಾಲ,
ಅದೇ ರೀತಿಯಲ್ಲಿ ರೈತಾಪಿ ವರ್ಗಕ್ಕೆ ಇವತ್ತು ಕಿಸಾನ್ ಸಮ್ಮಾನ್ ನಿಧಿ ನರೇಂದ್ರ ಮೋದಿ ಅವರು 6,000 ಕೊಡಬೇಕಿದ್ರೆ 4,000 ಯಡಿಯೂರಪ್ಪನವರು ಕೊಡ್ತಾಯಿದ್ರು. ಹೀಗೆ 10 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಹಾಲಿಗೆ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದಂಥ ಯಡಿಯೂರಪ್ಪನವರು ಬಹುಶಃ ಪ್ರಥಮ ಬಾರಿಗೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅದನ್ನು ಆರಂಭ ಮಾಡ್ತಾರೆ. ಹೀಗೆ ರೈತರ ಪರವಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಾಕೃತಿಕ ವಿಕೋಪಗಳಾಗ್ತದೆ, ಕಂಡರಿಯದಂಥ ಭೂಕಂಪಗಳು, ನಮ್ಮಲ್ಲಿ ಭೂಕುಸಿತಗಳು, ನೆರೆ, ಭಾಳಷ್ಟು ಪ್ರಾಣಹಾನಿ, ಜಾನುವಾರು ಹಾನಿ ಆಗ್ತದೆ. ಆಗ ಯಡಿಯೂರಪ್ಪನವರೊಬ್ಬರೇ ಮುಖ್ಯಮಂತ್ರಿ ಇದ್ದದ್ದು. ಅವರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಇರಲಿಲ್ಲ. ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಡೀ ರಾಜ್ಯದಲ್ಲಿ ಓಡಾಡ್ತಾರೆ. ಯಶಸ್ವಿಯಾಗಿ ಆ ಒಂದು ಪ್ರಾಕೃತಿಕ ವಿಕೋಪವನ್ನು, ನೆರೆ ಹಾನಿಯನ್ನು ಅವರು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲಿ ನಾನು ಕೂಡ ಇದ್ದೆ. ಆಗ ವಿರೋಧ ಪಕ್ಷದ ನಾಯಕರಾಗಿಂತ ಈಗಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ, ಯಡಿಯೂರಪ್ಪನವರೇ ನೀವು ಒಬ್ಬರೇ ಇದನ್ನು ಹೇಗೆ ನಿಯಂತ್ರಣ ಮಾಡ್ತೀರಿ, ಕಂಟ್ರೋಲ್ ಮಾಡ್ತೀರಿ, ನಿಮ್ಮಲ್ಲಿ ಕ್ಯಾಬಿನೆಟ್ಟೇ ಇಲ್ಲ ಅಂತೇಳಿ. ಹಾಗೆ ಹೇಳ್ತಾರೆ, ಕ್ಯಾಬಿನೆಟ್ ಇಲ್ಲ ಇದ್ದರೂ ಇಡೀ ರಾಜ್ಯದ ಜನತೆಗೆ ಏನು ನ್ಯಾಯವನ್ನು ಕೊಡಬೇಕೋ, ಅವರಿಗೆ ಆಸ್ತಿ ಹಾನಿಯಾದಂಥದ್ದು, ಜೀವಹಾನಿಯಾದಕ್ಕೆ ಏನು ಮಾಡಬೇಕು ಅದನ್ನೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಪ್ರಥಮ ಬಾರಿಗೆ ಮನೆ ಕಳ್ಕೊಂಡವರಿಗೆ ಆಗ 5 ಲಕ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. 5 ಲಕ್ಷ ರೂಪಾಯಿ ಇವತ್ತು ಕೂಡ ಕೊಡೋದಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳನ್ನು ತಂದಂಥ ಒಬ್ಬ ವ್ಯಕ್ತಿ ಯಡಿಯೂರಪ್ಪನವರು. ನಾವೆಲ್ಲ ಕೋವಿಡ್ ಮರೆತಿದ್ದೇವೆ. ಅದು ಕೂಡ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಅವರು ತಗೊಂಡಂಥ ದಿಟ್ಟ ನಿರ್ಧಾರಗಳು, ಪ್ರಧಾನಮಂತ್ರಿಯವರು ಯಾವ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೋ ಅದನ್ನು ಚಾಚೂ ತಪ್ಪದೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ನಮ್ಮೆಲ್ಲರ ಜೀವದ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಯಡಿಯೂರಪ್ಪರು ಒಬ್ಬ ಮುಖ್ಯಮಂತ್ರಿಯಾಗಿ ತಗೊಂಡಂಥ ಕಾರ್ಯಕ್ರಮಗಳು ಇವತ್ತು ಕೂಡ ಜನಮಾನಸದಲ್ಲಿದೆ. ಅವರು ಶಾಲಾ ಮಕ್ಕಳಿಗೆ ಪ್ರಥಮ ಬಾರಿಗೆ ಹೆಣ್ಮಕ್ಕಳಿಗೆ ಸೈಕಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಸರ್ಕಾರ ಅವತ್ತು ಕೊಡಲಿಲ್ಲ ಸೈಕಲ್ ವಿತರಣೆ ಮಾಡುವಂಥ ಕೆಲಸ ಯಡಿಯೂರಪ್ಪರ ಕಾಲದಲ್ಲಿ ಆಗ್ತದೆ. ಹೆಣ್ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ತರುವಂಥ ಸಂಗತಿಯನ್ನು ಮಾಡ್ತಾರೆ. ನಾನು ಉಲ್ಲೇಖ ಮಾಡಿದ್ರೆ 10 ಯೋಜನೆಗಳನ್ನು ಇವತ್ತು ಉಲ್ಲೇಖ ಮಾಡ್ಬೋದು. ಅಂಥ ಜನಪರ ಕಾರ್ಯಕ್ರಮಗಳನ್ನು ಕರ್ನಾಟಕದ ಜನತೆಗೆ ಕೊಟ್ಟಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅದೇ ರೀತಿ ಪುತ್ತೂರಿಗೆ ಅವರು ಮುಖ್ಯಮಂತ್ರಿ ಆದಾಗ ಪುತ್ತೂರಿನ ಇವತ್ತಿನ ಕೋಟಿ ಚೆನ್ನಯ್ಯ ಬಸ್ ಸ್ಟ್ಯಾಂಡ್ ಬಹುಶಃ ಅದು ಯಡಿಯೂರಪ್ಪರ ಕೊಡುಗೆ. ಪುತ್ತೂರಿನ ಇವತ್ತಿನ ಮಿನಿ ವಿಧಾನಸೌಧ, ಅದಕ್ಕೇನು ಹೆಸರು ಕೊಟ್ಟಿದ್ದಾರೆ ಈಗ, ಆಡಳಿತ ಸೌಧ ಯಡಿಯೂರಪ್ಪರ ಕೊಡುಗೆ. ಪುತ್ತೂರಿನ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ, ವಸತಿ ಶಾಲೆ ಯಡಿಯೂರಪ್ಪರ ಕೊಡುಗೆ. ನಮ್ಮಲ್ಲಿ ಇರುವಂಥ ಫೈರ್ ಸ್ಟೇಷನ್ನ ಬಿಲ್ಡಿಂಗ್, ಫೈರ್ ಸ್ಟೇಷನ್ ಮೊದಲೇ ಪಾಸಾಗಿತ್ತು, ಬಿಲ್ಡಿಂಗ್ ಕೊಟ್ಟದ್ದು ಯಡಿಯೂರಪ್ಪನವರು. ನಮ್ಮ ಬೆಳೆಯೂರಿನ ಡ್ಯಾಮು 50 ಕೋಟಿ ಯಡಿಯೂರಪ್ಪರ ಕಾಲದಲ್ಲಿ ಆಯಿತು. ಪುತ್ತೂರಿನ ಜಲಸಿರಿ ಯೋಜನೆ, ನಮ್ಮ ನಗರಸಭೆಯ ಉಪಾಧ್ಯಕ್ಷರಿದ್ದಾರೆ, ಸುಮಾರು 115 ಕೋಟಿಯ ಜಲಸಿರಿ ಯೋಜನೆ ಯಡಿಯೂರಪ್ಪರ ಕಾಲದಲ್ಲಿ ಆಯಿತು. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಆಗುತ್ತಿರುವಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅವರ ಕಾಲದಲ್ಲಿ ಅದಕ್ಕೆ ಆದೇಶಗಳಾಯಿತು. ಹೀಗೆ ಪುತ್ತೂರಿಗೂ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಯಡಿಯೂರಪ್ಪನವರು ಪುತ್ತೂರಿನ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರಿಗೂ ಭಾಳ ಸಂಬಂಧವನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿ BS ಯಡಿಯೂರಪ್ಪನವರು. ಆ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಮಜಲುಗಳು ಇವತ್ತಿನ ನಮ್ಮ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ನೆಲೆಯಲ್ಲಿ ಕಾರ್ಯಕರ್ತರು ಪ್ರೇರಣೆಯನ್ನು ಪಡ್ಕೊಳ್ಬೇಕಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ದೇಶದ ಗೃಹ ಸಚಿವರಂತ ಅಮಿತ್ ಶಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ರಾಜ್ಯಾಧ್ಯಕ್ಷರು ಬಹುಶಃ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ದೃಷ್ಟಿಯಿಂದ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಉಪಮುಖ್ಯಮಂತ್ರಿಗಳಂಥ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಅಲ್ಲಿ ಎಲ್ಲ
ಯೋಜನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಪುತ್ತೂರಿನಿಂದಲೂ ನಾವು ಸಾವಿರಾರು ಕಾರ್ಯಕರ್ತರು ಬಸ್ಸಿನ ಮುಖಾಂತರ ನಾವೆಲ್ಲ ಹೋಗಲಿಕ್ಕಿದ್ದೇವೆ. ಭಾಳಷ್ಟು ಕಾರ್ಯಕರ್ತರು ತಮ್ಮ ಸ್ವಂತ ವಾಹನದಲ್ಲಿ ನಾವು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 9ನೇ ತಾರೀಕು 2 ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು, ರೈತಾಪಿ ವರ್ಗದವರು, ಕಾರ್ಮಿಕ ಬಂಧುಗಳು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾಯಿದ್ದೇವೆ. ಈಗ ನಮಗೆ ಸುಮಾರು 1,000 ಜನ ಪಟ್ಟಿ ಕೊಟ್ಟಿದ್ದಾರೆ. ಇನ್ನು ಬರುವವರಿಗೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಭಾಳಷ್ಟು ಖಾಸಗಿ ವಾಹನದಲ್ಲಿ ಹೋಗುವವರಿದ್ದಾರೆ ನಾವೆಲ್ಲ. ಅದರ ಜೊತೆಯಲ್ಲಿ ಬಸ್ಸಲ್ಲಿ ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಊಟೋಪಚಾರದ ವ್ಯವಸ್ಥೆ ಬಾಕಿ ಎಲ್ಲ ನಮ್ಮ ಕಾರ್ಯಕರ್ತರು ಶಿವಮೊಗ್ಗ, ಹೊಳಲ್ಕೆರೆ ಆ ರೂಟಲ್ಲಿ ಎಲ್ಲ ಮಾಡುವವರಿದ್ದಾರೆ. ಇಲ್ಲಿಂದ 8 ತಾರೀಕು ರಾತ್ರಿ 9:30 ಗಂಟೆಗೆ ಬಸ್ಸಲ್ಲಿ ಹೋಗುವವರು, ಖಾಸಗಿ ವಾಹನದಲ್ಲಿ ಹೋಗುವವರು ಮೊದಲೇ ಹೊರಡ್ತಾರೆ. ಕೆಲವರು ಬೆಳಿಗ್ಗೆ 9ಕ್ಕೆ ಬೆಳಿಗ್ಗೆ ಹೊರಡ್ತಾರೆ.